ಎಲ್ಲ ಹಾಕಿ ಹಿಂಗ ಫಸ್ಟ್ ಎಣ್ಣೆ ಹಾಕಿದ ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿ ಹುಂಚುಳಿ ಹಿಂಡಿದೆ. ಎಣ್ಣೆ ಹಾಕಿ ಹುಂಚುಳಿ ಹುಂಚುಳಿ ಹಿಂಡಿ ಕೊಬ್ಬರಿ ಎಣ್ಣೆ ಕಾದ್ಮೇಲೆ ಎಣ್ಣೆ ಕಾದಿದೆ ಹುಂಚುಳಿ ಹಾಕಿದೆ. ಹುಂಚುಳಿ ಹಾಕಿ ಇದು ಕೊತ್ತಂಬರಿ ಮಸಾಲೆ ಬೆಳ್ಳುಳ್ಳಿ ಕೊಬ್ಬರಿ ಎಲ್ಲ ಮಿಕ್ಸಿ ಹೊಡೆದು ಅದನ್ನ ಹಾಕಿದೆ. ಅದನ್ನ ಹಾಕಿ ಮಸಾಲೆ ಹಾಕಿ ಖಾರ ಪುಡಿ ಹಾಕಿ ಮಸಾಲೆ ಹಾಕಿದ್ವಿ. ಮಸಾಲೆ ಹಾಕಿ ಮೇಲೆ ಎಲ್ಲ ಎಣ್ಣೆಗೆಲ್ಲ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀರು ಹಾಕಿ ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಏನ್ ಮಾಡೋದು ಅದೇನು ಮೀನು ಹಾಕಿದ್ವಿ. ಅದು ಕುದಿಯಕ್ಕ ಅವು ನಿಮ್ಗೆ ಉಣ್ಣಂಗಲ್ಲ ಸುಮ್ಮ ಅಂತ ತಂದು ಮಾಡ್ಕೊಂಡು ತಿಂದ್ಬಿಡು ಚಪಾತಿ ಇದ್ಕೊಂಡು. ಅದು ಹೇಳ್ಕೊಡತಿ ನಮಗೆ ಇದು ಗೊತ್ತಿಲ್ಲ. ಇದು ಕೋಳಿ ಏನು ಬೇಯಿಸಿ ಅವಾಗಂತ ನಮ್ಮೂರು ಜಗ್ಗು ತಗೊಂಡ್ ಮಾಡಿದ್ರೆ ಮುಳ್ಳು ಇರ್ತಾವೇನ್ರಿ? ಎಲ್ಲ ಹೊಟ್ಟೆಗೆ ಜಳಕ ಪಲ್ಯ ಮಾಡಿದೆ ನಮ್ಮ ಮನೆಗೆ ಹೆಂಗೆ ಹೊಟ್ಟೆಗೆ ಮುದುಕೆಂದ್ರೆ ಇಷ್ಟು ಬಾಕಿ ಏನಿರಲ್ಲ ಎಲ್ಲ ಹಿಂಗೆ ಕೈಯಾಡಪ್ಪಿ ಚೆನ್ನಾಗೈತಿ ಎಲ್ಲ ಮಾಡಿ ಮಾಡ ಇಷ್ಟ ಏನು ಕೊಬ್ಬರಿ ಬೇಳೆ ಮಿಕ್ಸಿ ಹೊಡ್ಕೊಳಕು ಕೊಬ್ಬರಿ ಇದ್ರೆ ಮನೆಗೆ ಬೇಯಿಸಿ ಕೊಬ್ಬರಿ ಪುಡಿ ಕೊಬ್ಬರಿ ಇರಕ್ಕೆ ಒಣ ಕೊಬ್ಬರಿ ತಂದಿಟ್ತಾರೆ ಕಾಯಲ್ಲ ಒಣ ಕೊಬ್ಬರಿ ಬೇಯಿಸಿ ಅದು ಮಿಕ್ಸಿ ಹೊಡ್ಕೊಂಡ್ರೆ ಇದು ಪುಡಿ ಬೇಯಿಸಿ ತೆಗೆದು ಹಿಂಗೆ ಓಡ್ ಮಾಡಿ ಹಿಂಗೆ ಎತ್ಕೋಬೇಕು. ಹಿಂಗೆ ಎತ್ಕೊಂಡು ಹಿಂಗೆ ತೆಗಿಬೇಕಿದೆ. ತಡಿ ತೋರ್ಸ್ ನೋಡಿದಾನೆ ಹಿಂಗಿರುತ್ತಾ ಮೀನು ಹಿಂಗಿರೋದ್ನ ಹಿಂಗೆ ಹಿಂಗಿಲ್ಲಿ ಎಲ್ಲಿ ಮಧ್ಯದಲ್ಲಿ ಹಿಂಗೆ ತೆಗೆದು ಹಿಂಗೆ ಬಗದಿದ್ದನ್ನ ಹೊಟ್ಟೆನ ಹಿಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ಮೀನು ತೆಗಿಬೇಕಾ? ಎಲ್ಲ ಬೇಡ ಯಾವ್ದೋ ಸ್ವಲ್ಪ ಈಗ ನೋಡಿ ಸಣ್ಣದಿರುತ್ತೆ. ಇದನ್ನ ಹೆಂಗೆ ತೆಗಿತೀಯ? ಸಣ್ಣ ವಿದ್ಯುತ್ ಬಿಟ್ಬಿಡ್ಬೇಕು. ತುಂಬಾ ದೊಡ್ಡ ಅಷ್ಟೇ ತೆಗಿಬೇಕು. ತುಂಬಾ ಸಣ್ಣ ಇರ್ತಾವ. ತಡಿ ತೋರ್ಸ್ತೀನಿ ಎಷ್ಟು ಈಗ ಜಗ್ಗ ಅದಾವ ಇದ್ರೆ ಸಣ್ಣ ಇವನ್ನೆಲ್ಲ ಎಲ್ಲಿ ತಕ್ಕಂತ ಕುಂದ್ರೆ ಇಟ್ಟಿಟ್ಟು ಸಣ್ಣ ಎಲ್ಲಿ ತೆಗಿಯೋದು ಬೇಡ. ಇವೆಲ್ಲ ಇಟ್ಟಿಟ್ಟು ಬೇಡ. ಇಟ್ಟಿಟ್ಟು ಸ್ವಲ್ಪ ದೊಡ್ಡ ಇರ್ತಾವ ನೋಡಿ. ಹಿಂಗೆ ಹುಡುಕಿ ನೋಡ್ಬೇಕು ಎಷ್ಟು ದೊಡ್ಡದೈತಿ ನೋಡಿ. ಇದನ್ನ ನಮ್ಮ ತೆಗ್ದೈತಿ. ಅವ್ವ ಮಾಡಿದ ಮೀನು ಸಾರು ಅವ್ವ ತೆಗ್ದೈತಿ ಆಲ್ರೆಡಿ. ಉಪ್ಪು ನೀರಾಗಿ ತೊಳಿಬೇಕಾ? ಉಪ್ಪು ನೀರು ಹಾಕ್ಬಿಟ್ಟು ಇಲ್ಲಿ ನೋಡಿ ತೊಳೆ ತೋರ್ಸಿ ಹಿಂಗ ಕಸ್ಕ ಅಂತ ಎತ್ಬಿಟ್ಟು ಲೈಟಾಗಿ ಹಿಂಗೆ ಅನ್ಬೇಕು ಅಷ್ಟೇ. ಹೂವು ಫ್ಲವರ್ ಮುಟ್ಟಂಗೆ ಇದ್ದಂಗೆ ಇರ್ಬೇಕು. ಅವನು ಮೊದಲೇ ಮೆತ್ತಗಿರ್ತಾವ. ಈ ಥರ ಹಿಂಗೆ ಮಾಡ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಆಯ್ತು. ಮತ್ತೆ ಅಡುಗೆ ಮಾಡ್ತೀನಿ. ಆಲ್ರೆಡಿ ಮೀನು ಹಾಕ್ಬಿಟ್ಟು ಎಲ್ಲತ್ತಿಯಲ್ಲೇ ನಾವು ಅಲ್ಲಿ ಬಿಸಿ ಆಗಿಬಿಟ್ವಿ. ಇಲ್ಲಿ ಮೀನು ಹಾಕೋದು ನೋಡಲ್ಲ. ಏನಿಲ್ಲ ಜಸ್ಟ್ ಅವ್ನು ತಗೊಂಡ್ಬಿಟ್ಟು ಮೀನು ಹಾಕಿ ಅಷ್ಟೇ ಎಲ್ಲತ್ತಿ. ಹಾಂ ಇನ್ನೇನಿಲ್ಲ ಅಷ್ಟೆ. ಸರಿ ಹೇಳ್ಕೊಡು. ನಾನು ಇದ್ರಲ್ಲಿ ಫುಲ್ ಕಾನ್ಸಂಟ್ರೇಟ್ ಆಗಿಬಿಡುತ್ತೆ ನನಗೆ. ಅದಕ್ಕೆ ಅಲ್ಲಿ ನೋಡೋಕ್ಕಾಗಲ್ಲ. ನಮ್ಮ ತೋರ್ಸಲ್ಲಿ ಫಸ್ಟ್ ನಮ್ಮತ್ತೆ ಇದನ್ನ ಮಾಡೋದು ಹೆಂಗಂತ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ತೋರಿಸಿ ಕಡೆಗೆ ಇದನ್ನ ಮಾಡೋದು ಹೆಂಗಂತ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕು. ನೀನಂತ್ರ ಇದ ನನ್ನ ನೆಕ್ಸ್ಟ್ ಫೇವ್ರೆಟ್ ಫುಡ್ ಆಗ್ಬಿಡ್ಬೇಕು. ಆ ಗೊಮ್ಮಿ ನೆನ್ಸ್ಕೊಂಡು ಹೆಂಗೆ ಹೇಳ್ತಾಳ ನಮ್ಮವ್ವ ಮಾಡಿ ಊಟ ಇಲ್ಲ ಅಂತಂದು ಹೇಳ ಹಂಗೆ. ಯಾಕೆ ಸಣ್ಣದಾಗ ಊಟ ಮಾಡಿಲ್ಲ ನೀವು ಅತ್ತಿ ಕೈಯಿಂದ? ಊಟ ಮಾಡಿದ್ವಿ. ಅದಕ್ಕೆ ಇದನ್ನ ನೆನ್ಸ್ಕೊಂಡು ತಗೊಂಬಂದಿದ್ದು ನಾನು ನೋಡ್ಕೊಡ್ಲೆ. ಹಾಂ ಮತ್ತೆ ರಮೇಶ್ ಮಾಮನ ಒಂದಿಷ್ಟು ತೋರ್ಸು. ರಮೇಶ್ ಅಣ್ಣ ಆವಾಗಲೇ ಬಂತು. ಇಲ್ಲಿ ಫುಲ್ ಬಿಸಿ ರಮೇಶ್ ಅಣ್ಣ ಸ್ಟಡಿ. ನಿಮ್ಮ ಕಂಪ್ನಿಯಾಗ ಕೊಟ್ಟಿದ್ರಲ್ಲ ಅದು ನೋಡಕ್ಕೆ ದೀಪಾವಳಿದು. ಅವ್ವ ಮಾಡಿದ ಮೀನು ಸಾರು ಊಟ ಮಾಡ್ತೀವಿ ಬರ್ರಿ ಫ್ರೆಂಡ್ಸ್. ಇವತ್ತು ಮನೆಗೆ ಮಾತ್ರ ಬರ್ಬಾರ್ದು, ಸಾಲಲ್ಲ. ಅಲ್ಲೇ ಮನೆ ಮಾಡ್ಕೊಂಡು ಬಂದ್ಬಿಡ್ರಿ. ಇದೇ ಥರ ಚೆನ್ನಾಗಿ ಕುದೀತಾ ಇದೆ. ಎಷ್ಟೊತ್ತು ಬೇಕು ಗೊತ್ತಿರ್ತಿ ಕುದಿಯೋಕ್ಕಿದು? ಹೌದೇನು? ಚಿಕನ್ನೇ ಭಾಳ ಹೊತ್ತಲ್ಲ. ಅವನು ಬೇಯಿಸಿ ಇದು ರೊಟ್ಟಿ ಚಪಾತಿ ಜೊತೆ ಭಾರಿ ಆಕತ್ತಲ್ಲ. ನಿನ್ನೆ ಮಾಡಿಬಿಟ್ಟೆ. ಸಣ್ಣ ಮೀನು ಸಾರಲ್ವಾ? ಹಾಂ ಹಾಕುವ. ಏನು ಹಾಕ್ತೇವ? ಎಣ್ಣೆ ಹಾಕಿ
ಎಣ್ಣೆ ಜಾಸ್ತಿ ಹಾಕ್ಬೇಕೇನು ರೋಸ್ಟ್ ಮಾಡೋಕ್ಕಲ್ಲ ಚೆನ್ನಾಗಿರುತ್ತಲ್ಲ ಉಪ್ಪು ಹಾಕಿ ನೀಟಾಗಿ ತೊಳ್ಕೊಬೇಕು ಇದನ್ನು ದೊಡ್ಡ ದೊಡ್ಡ ಮೀನು ಅವತ್ತು ಕ್ಲೀನ್ ಮಾಡಿ ತೋರಿಸಿನೆಲ್ಲ ನೋಡ್ಕೊಳ್ಳಿ ಕೆಜಿ ತೊಗೊಂಬಂದಿರೋದು ಹಾಫ್ ಕೆಜಿ 100 ರೂಪಾಯಿ 1 ಕೆಜಿ 200 ರುಪೀಸು ಏನು ಹಾಕಕ್ಕಿತ್ತವ ಮುಂಚೂಳಿ ಹುಳಿ ಎಷ್ಟು ಆಗ್ಬೇಕೇನ ಇಲ್ಲ ಡೈರೆಕ್ಟ್ ಎಣ್ಣೆಗೆ ಹುಳಿ ಹಾಕ್ಬಿಡೋದು ಮಸಾಲೆ ಏನಾನ ಕೇಳುವ ಟಮಾಟೆ ಹಣ್ಣು ಈರುಳ್ಳಿ ಟಮಾಟಿ ಕೊಬ್ಬರಿ ಅಲ್ಲ ಕೊತ್ತಂಬರಿ ಅಲ್ಲ ಅಂತಂದ್ರೆ ಶುಂಠಿ ಶುಂಠಿ ಕೊತ್ತಂಬರಿ ಇದು ಹೋಮ್ ಮೇಡ್ ಗರಂ ಮಸಾಲ ಇದು ಮನೆಯಲ್ಲಿ ಮಾಡುವ ಗರಂ ಮಸಾಲ ಇದು ಹಾಕ್ಲಾ ಖಾರ ಪುಡಿ ಕೂಡ ಹೋಮ್ ಮೇಡ್ ಎಲ್ಲ ಹೋಮ್ ಮೇಡ್ ಖಾರ ಪುಡಿ ಹಾಕತ್ ನೋಡ್ರಿ ಹಾಂ ಅಕ್ಕ ಎಷ್ಟು ಹಾಕ್ತಾವೆ ಖಾರ ಪುಡಿ ಚಮಚ ಹಾಕೋಣ 2 ಚಮಚ ಎಷ್ಟು 2 ಚಮಚ ಖಾರ ಬೇಕಾದಷ್ಟು ಹಾಕೋಬೇಕಲ್ಲ ಅವ್ರಿಗೆ ಎಷ್ಟು ಬೇಕಷ್ಟು ಜಾಸ್ತಿ ಮಾಡಿದ್ರೆ ಜಾಸ್ತಿ ಹಾಕೋಬೇಕು ಮಾತಾಡ್ಬೇವ ಈಗ ನಾವು ಸ್ವಲ್ಪ ಮಾಡ್ಕೊಳ್ತಿದೀವಲ್ಲ ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಿವಿ ನೀವು ಜಾಸ್ತಿ ಮಾಡ್ಕೊಂಡ್ರೆ ಜಾಸ್ತಿ ಹಾಕಕ್ಕ ಉಪ್ಪು ಹಾಕೋಣ ಉಪ್ಪು ಎಷ್ಟು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಸಕ್ಕತ್ತಾಗಿ ಬಂದಿದೆ ನಾನು ಫಿಶ್ ಸಾರೇ ತಿನ್ನಲ್ಲ ಬಟ್ ಇದನ್ನೆಲ್ಲ ನೋಡಿ ತಿನ್ಬೇಕು ಅನಿಸ್ತಾ ಇದೆ ತಿನ್ನೋದು ಬಿಸಿರ್ತದೆ ತಿನ್ಬೇಕು ತಿನ್ಲಾರ್ದಾರ ಕೂಡ ತಿನ್ಬೋದಲ್ವ ಈ ಕಡೆ ನೋಡು ಕೋಳಿ ತಿನ್ಬಾರ್ದು ತಿನ್ಬೇಕಂತ ಕೋಳಿ ತಿಂದ್ರೆ ಏನಾಕತ್ವ ಕೈ ಕಾಲು ನೋವು ಬರ್ತಾವ ನೋಡು ಈ ಕಡೆಗೆ ನೋಡಿ ನೀನು ಮೀಡಿಯಮ್ ಇರ್ಬೇಕಂತಿ ಸ್ಲಿಮ್ ಇಷ್ಟೇ ಇರ್ಬೇಕು ಫುಲ್ ಡೈಟ್ ಇಲ್ಲ ಫುಲ್ ಇಡ್ಬಾರ್ದು ಅಲ್ಲಿ ಬೇಡ ಹಾಕತ್ತಿತ್ತೆ ನಾವು ಮತ್ತೆ ಬೇಡ ಮಕ್ಕೆ ನೋಡ್ಬೇಕು ಎಷ್ಟು ವರ್ಷ ಸರ್ವಿಸ್ ಐತಿ ಅಡುಗೆ ನಿಮ್ಗೆ ಎಷ್ಟು ವರ್ಷ ನಮ್ಮ ಮದುವೆ ಮದುವೆ ಆದ್ಮೇಲೆ ಅಡುಗೆ ಮಾಡ್ತೀನಿ ನಾನು ಸಣ್ಣ ನಮ್ಮ ಮನೆಗೆ ಏನು ಮಾಡಿಲ್ಲ ನಾನು ಈ 30 ಇರ್ಬೋದಲ್ಲ ಸರ್ ನಮ್ಮ ಮದುವೆ 30 ಅಲ್ಲ ಜಾಸ್ತಿನ ಎಲ್ಲಿ ಬಿಡ 30 ಈಗ ಎಷ್ಟು ವರ್ಷ ನಿಮಗೆ ಓದಿರೋದ ಡೇಟ್ ಪರ ಗೊತ್ತಾಕ ನಾನು ಸಣ್ಣದಾಗ ನಾನು 31 ವರ್ಷ ಸರ್ವಿಸ್ ಅಡುಗೆದು ನಮ್ಮ ಮನೆ ನಾವು ಏನು ಮಾಡಿಲ್ಲಮ್ಮ ಇಲ್ಲಿ ಬಂದ ತೋರಿಸ್ತೀನಿ ಸಣ್ಣ ಮೀನಿವೆ ಎಲ್ಲ ತೆಗ್ದಿದ್ದಾರೆ ಅದನ್ನೆಲ್ಲ ಒಂದೊಂದು ಕ್ಲೀನ್ ಮಾಡಿ ಚಿಕ್ಕ ಚಿಕ್ಕ ಕ್ಲೀನ್ ಮಾಡೋಕ್ಕಾಗಲ್ಲಲ್ವ ಬಾಂಡಿಗೆ ಬಿಡಿ ಹಾಕಿ ಬಿದ್ದರೆ ಪಿಚ್ಚೆಟ್ ಎದ್ದು ಬಿಡ್ತಾವೆ ಚಿಕ್ಕ ಜಾಸ್ತಿ ಈಗ ಬಾಂಡಿಗೆ ಹಾಕಿ ಉದ್ದಪ್ಪ ಅಂತಿದ್ದೆ ಉದ್ದು ಬಿಡ್ರಿ ಎಲ್ಲ ಹಂಗೆ ಮಾಸದಂಗೆ ಆಗ್ಬಿಡ್ತು ತಿನ್ನಕ್ಕೆ ಬೇಸಿ ಆಗಲ್ಲ ನಾವು ರೊಟ್ಟಿಗೆ ಚಪಾತಿ ಇವಾಗ ಇದು ಸ್ವಲ್ಪ ಕುದಕ್ಕೆ ಬಿಟ್ಟು ಆಮೇಲೆ ಹಾಕೋಣ ನೆಕ್ಸ್ಟ್ ಟೇಸ್ಟ್ 30 ವರ್ಷ ಎಕ್ಸ್ಪೀರಿಯನ್ಸ್ ವಾವ್ ಎಷ್ಟು ಚೆನ್ನಾಗಿದೆಯಲ್ಲ ಎಷ್ಟು ಚೆನ್ನಾಗಿತ್ತವಾ ಕೊಬ್ಬರಿ ಭಾಳ ಚೆನ್ನಾಗೈತೆ ಎಷ್ಟು ಈಸಿ ಸುಮ್ಮನೆ ರೋಸ್ಟ್ ಮಸ್ಟೊಳಗೆ ಬೆಸ್ಕ ಅಂತ ಕುಂದಿರ್ತೀವ ಇದು ಎಷ್ಟು ಟೇಸ್ಟ್ ಇತ್ತವ ಕೊಬ್ಬರಿ ಅದಕ್ಕನು ಕಾಯಾಗಿ ಕೊಬ್ಬರಿ ಬಟ್ಲ ಕೊಬ್ಬರಿ ಆಗಿದ್ರೆ ಇನ್ನೂ ಚೆನ್ನಾಗಿರೋದಲ್ಲ ಹಸಿ ಕೊಬ್ಬರಿ ಆದ್ರೆ ಚೆನ್ನಾಗತ್ತು ಒಣದ ತರಬೇಕು ನೀವು ಹೋದ್ರೆ ಕೂಡ 2 ದಿನ ಇಟ್ಕೊಂಡು ತಿನ್ಬೋದು ಅಂತ ಸಾರು ಒಳ್ಳೆ ಟೇಸ್ಟ್ ಇತ್ತು ಚೆನ್ನಾಗೈತೆ ವಿಡಿಯೋ ಮಾಡ್ಕೊಂಡು ಬೇಸದ ಮತ್ತೆ ಯಾವಾಗ ಬೇಕಾದ್ರೆ ಮಾಡ್ಕೊಂಡು ತಿಂದ್ಬಿಡ್ತೀನಿ ಏನು ಹಾಕಿದೆ ಕೊತ್ತಂಬರಿ ಉಳ್ಳಾಗಡ್ಡಿ ಟಮಾಟಿ ಅಲ್ಲ ಶುಂಠಿ ಅನ್ನಕಲ್ಲ ಶುಂಠಿ ಬೆಳ್ಳುಳ್ಳಿ ಏನಪ್ಪ ಖಾರ ಪುಡಿ ಮಸಾಲೆ ಪುಡಿ ರುಚಿ ತಕ್ಕಮಟ್ಟು ಉಪ್ಪು ಎಲ್ಲ ಹಾಕಿ ಮಾಡಕ್ಕೆ ನೋಡು ಬಿಸಿಯಾಕೈತಿ ಅದನ್ನು ಮಾಡಿದೆ ನೀವು ಫೋನ್ ಮಾಡಿದ್ರೆ ಇವತ್ತು ನಾನು ಫೋನ್ ಮಾಡ್ಕೊಂತ ಕುಂದ್ರೆ ಅಷ್ಟು ಫೋನ್ ಮಾಡಿದೆ ನೀನು ಏನಂಗೆ ಕೆಲಸ ಮಾಡ್ತಿರ್ತೀವಿ ಸಡನ್ನಾಗಿ ಕೇಳಿದ್ರೆ ಹೇಳೋದೇ ಇಲ್ಲ
ಅಲ್ವೇ ಎಣ್ಣೆ ಹಾಕಿದೆ ಎಣ್ಣೆಕ ಈಗ ಹುಂಚುಳಿ ಹಿಂಡಿನಿ. ಹುಂಚುಳಿ ಹಾಕಿ ಹುಂಚುಳಿ ಹಾಕಿ ಆ ಮಸಾಲೆ ಹರ್ಕೊಂಡಿದ್ವಲ್ಲ ಅದಕ್ಕೆ ಟೊಮೊಟೊ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಆ ಮಸಾಲ ಹಾಕಿ ಕೊಬ್ಬರಿ ಪೌಡ್ರ್ ಹಾಕೈತಲ್ಲ ಅವ್ನ ಹಾಕಲತ್ತೆ ಯಾಕದ ಕೊಬ್ಬರಿ ಪೌಡ್ರ್ ಹಾಕಿ ಈ ತರ ಮಾಡಿ ಅಲ್ಲಿ ಸಾರು ಸಖತ್ತಾಗ ಆಯ್ತದ